ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯತಾ. ಇವತ್ತಿನ ಡೇ ಬಂದು ಮಂಡೇ ಆಗಿರುತ್ತೆ. ಆಲ್ಮೋಸ್ಟ್ ನನ್ನ ಲಾಗ್ ಬಂದು 7:06 ಶುರು ಮಾಡ್ತಿದ್ದೀನಿ. ಎದ್ದಿದ್ದೆ ಲೇಟ್ ಆಯಿತು, 6:44 ಆಯಿತು. ಹಾಗೆ ನನ್ನ ಮಗಳು ಕೂಡ ಎದ್ದಿದ್ಲು. ಅವಳು ಹಾಲು ಕೊಟ್ಟೆ, ಆರಾಮಾಗಿ ಕುಡ್ಕೊಂಡು. ಇವಾಗ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಮಗಳಿಗಂತೂ ಇವಾಗ ಸ್ವಲ್ಪ ಕೋಲ್ಡು ಎಲ್ಲ ವಾಸಿ ಆಗಿದೆ. ನಿನ್ನೆ ಮಧ್ಯಾಹ್ನದಿಂದ ಇಲ್ಲ. ಅವ್ಳಿಗೇನು ತಲೆ ಮಾತ್ರ ಬಿಸಿ ತುಂಬಾ ಇರ್ತಾಯಿತ್ತು. ಮೊನ್ನೆ ಸಾಟರ್ಡೆ ಹಂಗೆ ಸಡನ್ನಾಗಿ ಜ್ವರ ಬಂದುಬಿಟ್ಟಿದೆ ನೈಟು. ಅವ್ಳಿಗೆ ಸಿರಪ್ ಎಲ್ಲ ಹಾಕಿದ್ವಿ. ಹಾಗೆ ಹಾಸ್ಪಿಟಲ್ ಕೂಡ ಕರ್ಕೊಂಡು ಹೋಗಿದ್ವಿ. ಡಾಕ್ಟ್ರ್ ಇದ್ಕೊಂಡು ಕೋಲ್ಡ್ ಇರೋದ್ರಿಂದ ಆ ಥರ ಮೈಯೆಲ್ಲ ಬೆಚ್ಚಕ್ಕಿದೆ ಅಷ್ಟೇ, ಏನು ಭಯಪಡೋಷ್ಟೇನಿಲ್ಲ ಅಂತ ಹೇಳಿದರು. ಆದರೂ ಭಯ ಇದ್ದೇ ಇರುತ್ತಲ್ವಾ. ಹಾಗೆ ಬಿಟ್ಟು ಜ್ವರನೇನು ಬರ್ತಾನೆ ಇತ್ತು. ಕೋಲ್ಡ್ ಏನೋ ವಾಸಿ ಆಗಿತ್ತು. ಹಾಗೆ ನೈಟು ಅಷ್ಟೇ ಆಂಟಿಬಯೋಟಿಕ್ ಕೊಟ್ಟೆ. ಸ್ವಲ್ಪ ಇವಾಗ ಏನೂ ಇಲ್ಲ ಸದ್ಯಕ್ಕೆ, ಬಟ್ ಆ್ಯಕ್ಟಿವ್ ಎಲ್ಲ ಇದ್ದಾಳೆ. ಯಾಕೋ ಏನೋ ಗೊತ್ತಾಗ್ತಾನೆ ಇಲ್ಲ ಆ ಥರ ಆಗಿದೆ ಅಂತಂದ್ಬಿಟ್ಟು ನಮಗಂತೂ ತುಂಬಾ ಭಯ ಆಗಿತ್ತು. ಇದಕ್ಕೇನಾದರೂ ಒಂದು ಸೊಲ್ಯೂಷನ್, ತಲೆ ಬಿಸಿ ಕಡಿಮೆ ಆಗೋದಕ್ಕೆ ಏನಾದರೂ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಮನೆ ಮದ್ದು ನನಗೆ ಕಾಮೆಂಟ್ ಮಾಡಿ ಪ್ಲೀಸ್. ಹೆಲ್ಪ್ ಆಗುತ್ತೆ ನನಗೂ ಕೂಡ. ನನಗೆ ಗೊತ್ತಿಲ್ಲ ಅದಕ್ಕೆ ಏನು ಹಾಕಬೇಕು ಅಂತ. ನನಗೆ ಗೊತ್ತಿರೋದೆಲ್ಲ ಮಾಡಿದೆ, ಆದ್ರೂ ಕಡಿಮೆ ತಲೆ ಬಿಸಿ ಏನು ಕಡಿಮೆ ಆಗಲಿಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ರಾತ್ರಿಯಿಂದ ಆಂಟಿಬಯೋಟಿಕ್ ಹಾಕ್ದಾಗಿಂದ. ಏನಾದರೂ ಅಕಸ್ಮಾತ್ ಮನೆ ಮದ್ದು ಇದ್ದರೆ ಅದು ಈಸಿ ಅಲ್ವಾ, ಬಂದಿದ್ದ ತಕ್ಷಣ ಯಾವಾಗಾದರೂ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಕೇಳ್ತಿದ್ದೀನಿ. ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಾಗೆ ಎಲ್ಲರೂ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನನಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ತಿದ್ದೀರ ಕೂಡ, ಇನ್ನೂ ಸಪೋರ್ಟ್ ಬೇಕು ನನಗೆ. ಅದಾದಮೇಲೆ ನಮಗೆ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ ಪ್ಲೀಸ್. ಎಲ್ಲರೂ ಅಷ್ಟೇ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಈ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದು ನೋಡೋರಂತೂ ಲೈಕ್, ಕಾಮೆಂಟ್, ಶೇರ್ ಮಾಡೋದಂತೂ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಿರೋದು ಪ್ಲೀಸ್ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ನಿಮಗೆ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನೀವು ಅವಾಗ ನನ್ನ ವೀಡಿಯೋಸ್ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಹಾಗೆ ಇವತ್ತಿನ ರೆಸಿಪಿ ಇವನ್ನು ನಾನು ಮಧ್ಯಾಹ್ನಕ್ಕೂ ಕೂಡ ಇವಾಗಲೇ ಸಾಂಬಾರು ಮಾಡ್ಕೊಬಿಡೋಣ. ನನ್ನ ಮಗಳು ಸ್ವಲ್ಪ ಹಂಗಿದ್ದಾಳಲ್ವ, ಕಾಂಗೆ ಆಗ್ತಾಯಿದ್ದಾಳೆ ಅಂತ ಅಂದ್ಬಿಟ್ಟು ಇವಾಗ ಪಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಪಪ್ಪು ಸಾಂಬಾರು. ತುಂಬ ಸಲ ನಾನು ರೆಸಿಪಿ ತೋರಿಸಿದ್ದೀನಿ ಪಪ್ಪು ಸಾಂಬಾರಿಗೆ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು. ಆದರೆ ತೊಗೊತೀನಿ, ಇಲ್ಲ ಅಂತಂದರೆ ಕ್ಲಿಪ್ಸ್ ತೊಗೊಳ್ಳಲ್ಲ ನಾನು. ಹಾಗೆ ಟಿಫನ್ಗೆ ಬಂದು ನಾನು ರೈಸ್ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಾತ್ರಿಯೇ ಬಟಾಣಿ ಕೂಡ ನೆನೆಸಿಟ್ಟಿದ್ದೀನಿ. ಎಲ್ಲ ಯಾವ ರೀತಿ ಎಲ್ಲ ಮಾಡ್ತೀನಿ ಅಂತ ನೀವೇ ಬಂದು ನೋಡಿ ತೋರಿಸ್ತೀನಿ ಇರಿ. ನೆನೆ ಸಾಂಬಾರಿಗೆ ಪಾಲಕ್ ಸೊಪ್ಪು ಕೂಡ ತೊಗೊಂಬಂದಿದ್ವಿ. ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಟೈಮ್ ಇಲ್ಲ ಅಂತಂದ್ಬಿಟ್ಟು ನಾನು ಕ್ಲೀನ್ ಮಾಡೋಕ್ಕೆ ಎತ್ಕೊಂಡೆ. ನನ್ನ ಮಗಳು ಬರ್ತಾಳೆ, ಅವಳು ಮಾಡಬೇಕು ಅಂತಾಳೆ ಅಂದ್ಬಿಟ್ಟು ಅವಳು ತುಂಬಾ ಕಷ್ಟ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಇವಾಗ ಒಂದೊಂದು ಎಲೆನೂ ನೋಡಿ ಕ್ಲೀನ್ ಮಾಡ್ಕೋಬೇಕು. ಇದರಲ್ಲಿ ಹುಳ ಇರುತ್ತೆ, ಹಾಗೆ ಮಣ್ಣು ಕೂಡ ಜಾಸ್ತಿ ಇರುತ್ತೆ. ತುಂಬ ಟೈಮ್ ಹಿಡಿಯುತ್ತೆ ಈ ಸಾಂಬಾರು ಮಾಡಬೇಕು ಪಾಲಕಲ್ಲಿ ಅಂತಂದರೆ. ತುಂಬಾ ಟೈಮ್ ಹಿಡಿಯುತ್ತೆ. ಕ್ಲೀನಾಗಿ ನೋಡ್ಕೊಂಡು ನೀಟಾಗಿ ಬಿಡಿಸ್ಕೋಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಹೆಲ್ತಿನೂ ಕೂಡ ಸಿಹಿ ಸೊಪ್ಪು ತಿನ್ನೋದ್ರಿಂದ. ಎಲ್ಲ ಕ್ಲೀನ್ ಮಾಡಿ ಮತ್ತೆ ಸಿಗ್ತೀನಿ ನಾನು. ಇವಾಗ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಈಗ ರೈಸ್ ಬಾತ್ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಗ ಬಿಡಿಸ್ಕೊಂಡು ಮಿಕ್ಸಿಗೆ ಹಾಕೋ ಬೇಗ ಮಾಡ್ಕೋಬೇಕು. ನನ್ನ ಮಗಳು ಆಟ ಆಡ್ಕೊತಿದ್ದಾಳೆ. ಇನ್ನು ಆರಾಮಾಗಿ ಹೆಲ್ತು ಆರಾಮಾಗಿದೆ ಅಂತಂದರೆ ಅವ್ರು ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ. ಅಡುಗೆ ಆಟ ಆಡೋದಕ್ಕೆ ಅಡುಗೆ ಸಾಮಾನು ಏನಾದರೂ ಒಂದು ಕುಕ್ಕರು, ಪಾತ್ರೆನೋ ಏನಾದರೂ ಕೊಟ್ಟರೆ ಅವ್ಳು ಪಾಡ್ಕೊಂಡು ಆಟ ಆಡ್ಕೊಂಡು ಬಿಟ್ಬಿಡ್ತಾಳೆ. ಅವ್ಳದ್ದೇನು ಪ್ರಾಬ್ಲಮ್ ಇಲ್ಲ. ನಮಗೆ ಕಷ್ಟ ಒಂದೊಂದ್ಸಲಿ ಆಗುತ್ತೆ ಅವಳು ಎತ್ಕೊಂಡು ಮಾಡಬೇಕು ಅಂದರೆ. ಬೇಗ ಅದರಲ್ಲಿ ನಾವು ಟಿಫನ್ಗೆ ನನಗೆ ನನ್ನ ಮಗಳಿಗೆ ಟಿಫನ್ ಮಾಡ್ಕೋಬೇಕು. ಹಾಗೆ ನಮ್ಮ ಹಸ್ಬೆಂಡ್ಗೆ ಸಾಂಬಾರು ಮುದ್ದೆ ಮಾಡಬೇಕು. ಮತ್ತು ಬಾಕ್ಸ್ಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ನಾವೇನು ಟಿಫನ್ ಮಾಡಿರ್ತೀವೋ ಅದೇ ಹಾಕ್ಕೊಂಡು ಹೋಗ್ತಾರೆ. ಬೆಳಗ್ಗೆ ಮಾತ್ರ ಅವರು ಟಿಫನ್ ತಿನ್ನೋಲ್ಲ. ಅದರಿಂದ ನಮಗೆ ಕಷ್ಟ. ಎರಡೆರಡು ಮಾಡಬೇಕು ಅಂತಂದರೆ ತುಂಬಾ ಕಷ್ಟ. ಅದೂ ಹೀಗೆ ಕಷ್ಟ ಅನಿಸಲ್ಲ. ಬಟ್ ತಿಂದರೆ ಯಾರಾದರೂ ಚೆನ್ನಾಗಿ ತಿಂದರೆ ಆರಾಮಾಗಿ ಮಾಡ್ಕೊಳ್ಬೋದು. ನಮ್ಗೆ ಇಷ್ಟನೇ. ಬಟ್ ನಾವೆಲ್ಲ ತಿನ್ನೋದು ಸ್ವಲ್ಪ ಕಡಿಮೆನೇ, ಏನು ಜಾಸ್ತಿ ಹೇಳ್ತೀನಿ ನಾನು. ಹಾಗೆ ನನ್ನ ಮಗಳು ಕೂಡ ಆರಾಮಾಗಿ ಆಟ ಆಡ್ಕೊಂಡಿದ್ದಾಳೆ. ಅವಳು ಆರಾಮಾಗಿದ್ದಾಳೆ ಅಂದರೆ ಆರಾಮಾಗಿ ಊಟ ತಿಂದ್ಕೊಂಡು ಆರಾಮಾಗಿ ಹೆಲ್ತಿ ಆಗಿದ್ದಾಳೆ ಅಂತಂದರೆ ಏನೋ ಒಂಥರ ಸಂತೋಷ. ಏನಾದರೂ ಒಂದು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತಂದರೆ ನಮಗೆ ಇರೋದಕ್ಕಾಗಲ್ಲ. ಆರಾಮಾಗಿ ಆಟ ಆಡ್ಕೊಂಡಿದ್ದಾಳೆ ಅವಳು ಪಾಡ್ಕೊಂಡು. ಹಾಗೆ ನಿಮ್ಮ ಹತ್ರ ಇಷ್ಟ ಇರೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗೆ ಲೈವಾಗಿ ವೀಡಿಯೋ
ತಗೋತಾ ಹಾಗೆ ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಕೊತೀನಿ. ಬಟ್ ನಮ್ಮ ಮನೆ ಹತ್ರ ಪಕ್ಕ 2 ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಮಾರ್ನಿಂಗ್ 8ಗೆಲ್ಲ ಶುರು ಮಾಡಿಟ್ಬಿಡ್ತಾರೆ. ಅದು ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ. ಅದಕ್ಕೆ ವಾಯ್ಸ್ ಓವರ್ ಕೊಡೋಕ್ಕೆ ಆಗಲ್ಲ. ಆಲ್ಮೋಸ್ಟ್ ಟ್ರೈ ಮಾಡ್ತಾಯಿದ್ದೀನಿ ನಾವೇ ಕೊಡೋಣ ಅಂತ ಅಂದ್ಬಿಟ್ಟು, ಆದರೆ ಕೊಡೋಕ್ಕೆ ಆಗ್ತಿಲ್ಲ. ಏನು ಸೌಂಡು ಡಿಸ್ಟರ್ಬೆನ್ಸ್ ಏನಿಲ್ಲ ಅಂತಂದರೆ ನಾನು ಹಾಗೆ ವಾಯ್ಸ್ ಓವರ್ ಕೊಡ್ತೀನಿ. ಇವಾಗೂ ಅಷ್ಟೇ ಏನು ಸದ್ಯಕ್ಕೆ ಏನೂ ಸೌಂಡ್ ಇಲ್ಲ. ಹಾಗೆ ವಾಯ್ಸ್ ಓವರ್ ಕೊಟ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತಂದು ಕೊಡ್ತಾಯಿದ್ದೀನಿ. ಮತ್ತು ಎಡಿಟ್ ಮಾಡೋಕ್ಕೂ ಅಷ್ಟೇ ಆರಾಮಾಗಿರುತ್ತೆ, ಟೈಮು ಅಷ್ಟೇ ಸೇವ್ ಆಗುತ್ತೆ. ಇಲ್ಲ ಅಂತಂದರೆ ವಿಡಿಯೋ ಎಡಿಟ್ ಮಾಡಬೇಕು ಮತ್ತು ವಾಯ್ಸ್ ಓವರ್ ಕೊಡಬೇಕು ಅಂತಂದರೆ ಟೈಮ್ ಕೂಡ ಕನ್ಸ್ಯೂಮ್ ಆಗುತ್ತೆ. ಮೋಸ್ಟ್ಲಿ ನಾನು ಸ್ವಲ್ಪ ನಾನು ದಿನದಲ್ಲಿ ಒಂದು 10-20 ಮಿನಿಟ್ಸ್ ವಿಡಿಯೋ ತಗೊತೀನಿ ಅಷ್ಟೇ. ಬಟ್ ತುಂಬಾ ಅದರಿಂದ ತುಂಬಾ ಕೆಲಸನೂ ಇರುತ್ತೆ. ನೀವು ಅಂದ್ಕೋಬೋದು ಏನು ಕೆಲಸ ಇರುತ್ತೆ ಅಂತಂದ್ಬಿಟ್ಟು. ಅದರಿಂದ ತುಂಬಾ ಕೆಲಸ ಇರುತ್ತೆ. ಎಲ್ಲ ಹೌಸ್ ವೈಫ್ಗಳಿಗೂ ಅಷ್ಟೇ ಅಲ್ವಾ. ಮತ್ತು ಬೇರೆ ಎಲ್ಲ ಹೊರಗಡೆ ಹೋಗೋಣ ಅಂತಂದ್ರೆ ನನಗೇನು ಅಷ್ಟೊಂದು ಹೊರಗಡೆನೂ ಹೋಗಲ್ಲ. ನಾನು ಪಾಪು ಇರೋದ್ರಿಂದ ಬೇರೆ ಎಲ್ಲ ತೋರಿಸೋಣ ಅಂತಂದ್ಬಿಟ್ಟು ಇನ್ ಕೇಸ್ ನಾನು ಹೊರಗಡೆ ಯಾವಾಗಾದರೂ ಹೋದರೆ ಆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಹೊರಗಡೆ ಹೋದಾಗೆಲ್ಲ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಕೊಳ್ತೀನಿ. ಬಟ್ ಕೆಲವೊಬ್ಬರಿಗೆ ವೀಡಿಯೋ ಮಾಡ್ಕೊಳ್ಳೋದು ಇಷ್ಟ ಆಗಲ್ಲ, ಕೆಲವೊಬ್ಬರಿಗೆ ಕ್ಯಾಮ್ರಾ ಮುಂದೆ ಬರೋದು ಇಷ್ಟ ಆಗಲ್ಲ. ಅವ್ರಿಗೊಂಥರ ಜೂಜು ಆಗಬಾರ್ದಲ್ವಾ, ಅದಕ್ಕೆ ನಾನು ಅಷ್ಟೊಂದು ಇದು ಮಾಡಲ್ಲ. ಸರಿ, ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಸಿಗೋಣ. ಫ್ರೆಂಡ್ಸಲ್ಲಿ ಮಗಳು ಯಾವ ರೀತಿ ಆಟ ಆಡ್ತಿದ್ದಾರೆ ಅಂದ್ಬಿಟ್ಟು ಕುಕ್ಕರ್ ತೊಗೊಂಡು ಕುಕ್ಕರಲ್ಲಿ ಆರಾಮಾಗಿ ಆಟ ಸಾಮಾನು ಹಾಕ್ಕೊಂಡು ಈ ರೀತಿ ಯಾವಾಗಲೂ ತುಂಬಾ ಆಟ ಆಡ್ತಾಳೆ. ಅವಳದೇ ಸೌಂಡ್ ಬರುತ್ತೆ ನೋಡಿ. ನಾನು ಹೆಂಗೆ ಮಾಡೋದು ವಾಯ್ಸ್ ಕೊಡೋದು ನೋಡಿ, ಈ ಥರ ಮಾಡ್ಕೊಳ್ತಾ ಇದ್ದಾರೆ. ಬೂವ ಮಾಡ್ತಾ ಇದೀಯಾ ಚಿನ್ನಿ? ಏನು ಬೂವ ಮಾಡ್ತಾ ಇದೀಯಾ? ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ನಾನು ಒಂದು 12-13 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಈರುಳ್ಳಿ, ಹಾಗೆ ಸ್ವಲ್ಪ ಪುದೀನ, ಸ್ವಲ್ಪ ಕಾಯಿ ತುರಿ ಒಂದು 1/4 ಇಂಚು, ಇಷ್ಟು ಇಂಚ್ ಆಗೋಷ್ಟು ತೊಗೊಂಡಿದ್ದೀನಿ. ಒಂದು 3 ಇಂಚಷ್ಟು ಶುಂಠಿ. ಇವೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ ರೈಸ್ ಬಾತ್ಗೆ. ಬೂವ ನಾ ಮಾಡ್ತಾಯಿದ್ದೀನಿ ಚಿನ್ನಿ. ಮಾಡ್ತಾಯಿದ್ದೀನಿ ಬೂವ. ಎಲ್ಲರಿಗೂ ಬೂವ ಬೇಕಂತೆ ಕೇಳ್ತಿದ್ದಾರೆ. ಇದೆಲ್ಲ ಸ್ಮೂತಿ ಪೇಸ್ಟ್ರಿ ಆಗಿ ಮತ್ತೆ ಸಿಗೋಣ. ಒಂದು ಸ್ಪೂನ್ ಚಿಕನ್ ಮಸಾಲ, 1 ಸ್ಪೂನ್ ಬಿರಿಯಾನಿ ಪೌಡರು, ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಕಲರ್ ಬರೋದಕ್ಕೆ. ಇದೆಲ್ಲ ಪೇಸ್ಟ್ ಮಾಡಿಕೊಂಡು ಮತ್ತೆ ಸಿಗೋಣ. ಇವಾಗ ರೈಸ್ ಬಾತ್ ಮಾಡೋಕ್ಕೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಹಸಿಮೆಣಸಿನ್ಕಾಯಿ, 1 ಸ್ವಲ್ಪ ಹಾಗೆ ಓಲ್ಡ್ ಸ್ಪೈಸಸ್ಸು 2 ತೊಗೊಂಡಿದ್ದೀನಿ. ಮೊಗ್ಗು, ಹಾಗೆ ಚಕ್ಕೆ, ಲವಂಗ, ಹಾಗೆ 1 ಏಲಕ್ಕಿ, 1 ಎಲೆ, ಸ್ವಲ್ಪ ಗೋಡಂಬಿ ಕೂಡ ತೊಗೊಂಡಿದ್ದೀನಿ. ಒಂದು 5-6 ತೊಗೊಂಡಿದ್ದೀನಿ. ಇದೆಲ್ಲ ಹಾಕಿ ಒಂದು 1/2 ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಹಾಕೋಕ್ಕೆ. ಹಾಗೆ ಒಂದು ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ, 1-2 ಹಸಿಮೆಣಸಿನ್ಕಾಯಿ, ಅರ್ಧ ಈರುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು, ಹಾಗೆ ರುಬ್ಬಿಟ್ಕೊಂಡಿರ್ತೀವಲ್ಲ ಪೇಸ್ಟು, ಅದನ್ನೆಲ್ಲ ನಾನು ಚಿಕನ್ ಮಸಾಲ ಮತ್ತು ಬಿರಿಯಾನಿ ಪೌಡರು ರುಬ್ಕೊಂಡಿರ್ತೀವಲ್ಲ ಪೇಸ್ಟ್, ಅದಕ್ಕೆ ಹಾಕಿ ಮತ್ತೆ ರುಬ್ಕೋಬೇಕು. ಹಾಗೆ ಓಲ್ಡ್ ಸ್ಪೈಸಸ್ ಗೋಡಂಬಿ 4 ಮತ್ತು 1 ಮರಾಠಿ ಎಲೆ, ಏಲಕ್ಕಿ, ಹಾಗೆ ಅರ್ಧ ಬೆಳ್ಳುಳ್ಳಿ ಕೂಡ ನೆನೆಸಿಟ್ಕೊಂಡಿದ್ದೀನಿ ನೈಟ್. ಅದೆಲ್ಲ ಸೇರಿಸಿ ಇವಾಗ ಒಗ್ಗರಣೆಗೆ ಹಾಕುವಾಗ ಮತ್ತೆ ಸಿಗೋಣ. ಒಂದು ಕುಕ್ಕರ್ ತೊಗೊಂಡು ಬಿಸಿ ಆದಮೇಲೆ 2 ಸ್ಪೂನ್ ಆಯಿಲ್ ಹಾಕಿ, 2-3 ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಕಾದಿದ್ದಾದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಆಮೇಲೆ ಚಟಾಪಟ ಅಂದಿದ್ದಾದಮೇಲೆ ಎಲ್ಲ ಅಂದ್ಬಿಟ್ಟು ಇವಾಗ ಆಗ್ತಾಯಿದೆ ಚಟಾಪಟ ಅಂದ್ಬಿಟ್ಟು ಇವಾಗ ನಾನು ಒಂದು ಅರ್ಧ ಈರುಳ್ಳಿ ಎಲ್ಲ ಆಯಿಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಗೋಲ್ಡನ್ ಕಲರ್ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು, ಅದಾದಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಅದಾದಮೇಲೆ ಓಲ್ಡ್ ಸ್ಪೈಸಸ್ ಹಾಕ್ಕೊಳ್ಳಿ. ಏನೇನಂತಂದರೆ 1 ಮರಾಠಿ ಮೊಗ್ಗು, ಹಾಗೆ 1 ಪಲಾವ್ ಎಲೆ, ಗೋಡಂಬಿ, ಸೋಂಪು, ಚಕ್ಕೆ, ಲವಂಗ, 1 ಏಲಕ್ಕಿ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ 2 ಟೊಮೆಟೊ ಹಾಕ್ಕೊಳ್ಳಿ. ಅದನ್ನು ಕೂಡ ಎಣ್ಣೆ ಬರೋವರೆಗೂ ನೀಟಾಗಿ ಒಟ್ಟು ಮೇಲೆ ಬಿಟ್ಟೋಗ್ಬೇಕು. ಅದುವರೆಗೂ ಫ್ರೈ ಮಾಡ್ಕೊಳ್ಳಿ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ.
ಇದಾದಮೇಲೆ ಬಟಾಣಿ ಹಾಕ್ಕೊಂಡು ನೆನೆಸಿಟ್ಕೊಂಡಿರ್ತೀವಲ್ಲ ಬಟಾಣಿ ಅದು ಹಾಕ್ಕೊಳ್ಳಿ. ಅದಾದಮೇಲೆ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ಪೇಸ್ಟ್ಗೆ ಹಾಕ್ಕೊಳ್ಳಿ. ಅದು ಹಸಿ ಸ್ಮೆಲ್ ಹೋಗುವವರೆಗೂ ಬಾಡಿಸ್ಕೊಳ್ಳಿ ಎಣ್ಣೆಗೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಅಕ್ಕಿ ಹಾಕ್ಕೊಳ್ಳಿ ನೆನೆಸಿಟ್ಕೊಂಡಿರೋದು. ಅದಾದಮೇಲೆ 1 ಲೋಟ ಅಕ್ಕಿ ಹಾಕಿದ್ದೀನಿ, ಅದರಿಂದ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ. ಒಂದು ಕುದಿ ಬರೋವರೆಗೂ ಇದ್ದು ಲಾಸ್ಟಲ್ಲಿ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿರ್ತೀವಲ್ವ ಅದು ಹಾಕ್ಕೊಡಿ. ನೀಟಾಗಿ ಒಂದು ಕಡೆ ಕಲಿಸ್ಕೊಡಿ. ಕುಕ್ಕರ್ ಮುಚ್ಚಳ ಮಿಕ್ಸಿ 2 3 ವಿಸಿಲು ಅಥವಾ 2 ವಿಸಿಲ್. ನನ್ನ ಮಗಳು ತಿನ್ನೋದ್ರಿಂದ 3 ವಿಸಿಲ್ ಹಾಕ್ತಾಯಿದ್ದೀನಿ. ನೀವು 2 ವಿಸಿಲ್ ಹಾಕ್ಸ್ಕೊಂಡ್ರೆ ಮುಗಿಯುತ್ತೆ. ನೆಕ್ಸ್ಟು ಮತ್ತೆ ಎಲ್ಲ ಆದಮೇಲೆ ಮತ್ತೆ ಸಿಗೋಣ. ತುಂಬಾ ಚೆನ್ನಾಗಿತ್ತು ರೈಸ್ ಬಾತು. ಹಾಗೆ ಅದಕ್ಕೆ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡು ತುಂಬಾ ಚೆನ್ನಾಗಿತ್ತು. ಹೋಟೆಲ್ನಲ್ಲಿ ಯಾವ ರೀತಿ ಇರುತ್ತೆ ರೈಸ್ ಬಾತು ಅದೇ ಥರನೇ ತುಂಬಾ ಟೇಸ್ಟಿಯಾಗಿತ್ತು. ನೀವೊಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅತಿ ಸುಲಭವಾಗಿ ಮಾಡಿಕೊಳ್ಳಬಹುದು, ಕಡಿಮೆ ಇಂಗ್ರೀಡಿಯೆಂಟ್ಸಿಂದನೇ. ನೀವು ಟ್ರೈ ಮಾಡಿ ಯಾವ ರೀತಿ ಇರುತ್ತೆ ಅಂತ ತಿಳಿಸಿ ನನಗೆ ಕಾಮೆಂಟಲ್ಲಿ. ಹಾಗೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಇವತ್ತು ಇಲ್ಲಿಗೆ ನಿಲ್ಲಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.